ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ಕೊಂಡಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮುಖ್ಯಮಂತ್ರಿ ವಿಚಾರದಲ್ಲಿ ಏನಾಗತ್ತೆ ಅನ್ನುವಂಥದ್ದು, ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಏನೂ ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ಆಗಬಹುದು? ಸದ್ಯದ ಮಟ್ಟಿಗೆ ಒಂದಷ್ಟು ಸಂಚಲನವಂತೂ ಉಂಟಾಗಿದೆ. ಯಾಕಂತಂದ್ರೆ KN ರಾಜಣ್ಣ ಇರ್ಬೋದು, ಇನ್ನು ಸಾಕಷ್ಟು ಜನ ಸಚಿವರು ಶಾಸಕರ ಬಾಯಲ್ಲಿ ಒಂದೊಂದೇ ಮಾತು ಹೊರಬರ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗಲೂ ನಾನೇ 5 ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಹೈಕಮಾಂಡ್ ಹೇಳಿದ್ರೆ ನಾನೇ ಆಗಿರ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ? ಬಿಹಾರ್ ಎಲೆಕ್ಷನ್ಸ್ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ವಾ? ಏನ್ ಕತೆ? ಎಸ್ ಶ್ರೀಲಕ್ಷ್ಮಿ, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ದಂಗಲ್ ಜೋರಾಗಿರ್ತಕ್ಕಂಥದ್ದು ಈಗಾಗಲೇ ಕಾಣ್ತಾ ಇದ್ದಾವೆ. ದಿನಕ್ಕೊಬ್ಬರು ನಾಯಕರು ಒಬ್ಬರನ್ನ ಹೊಗಳುವಂಥದ್ದು, ಒಬ್ಬರನ್ನ ಮತ್ತೆ ಹಟ್ಟಕ್ಕೇರಿಸುವಂಥದ್ದು, ಜೊತೆಗೆ ಇಂಥವ್ರು ಮುಖ್ಯಮಂತ್ರಿಗಳಾಗಬೇಕು, ಇಂಥವ್ರು ಅರ್ಹರು ಅಂತಕ್ಕಂತಹ ಹೇಳಿಕೆಗಳು ಕಳೆದ 2-3 ದಿನಗಳಿಂದ ಕೂಡ ಜೋರಾಗ್ತಾ ಇರ್ತದೆ. ಒಂದಂತೂ ಬಹಳ ಸ್ಪಷ್ಟ ಶ್ರೀಲಕ್ಷ್ಮಿ, ಇಲ್ಲಿ ಒಂದು ಸಿದ್ದರಾಮಯ್ಯ ಅವರ ಬಣ ಏನಿದೆ, ಅವರು DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸೇರಿದಂತೆ ಅವರ ಕೆಲ ಆಪ್ತರ ಒಂದು ಅಜೆಂಡಾ ಇರ್ತಕ್ಕಂಥದ್ದು ಇಷ್ಟೇನೆ. ಸೊ ಇದಕ್ಕೆ ತಕ್ಕಂತೆ ಮುಂದಿನ ಒಂದು ಅಸ್ತ್ರಗಳು ಪ್ಲಾನ್ A, ಪ್ಲಾನ್ B ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಲೇಬೇಕಾದಂತಹ ಸಂದರ್ಭ ಒದಗಿ ಬಂದಿದ್ದೆ, ಆದರೆ ಮುಂದೆ ಯಾರು ಅಂತಕ್ಕಂತಹ ಪ್ರಶ್ನೆ ಬಹಳ ದೊಡ್ಡದಾಗಿ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಈಗ ಹೊಸದಾಗಿ ಅದರಿಂದ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಮುನ್ನೆಲೆಗೆ ತಂದರು. ಅದಾದ ನಂತರ ಸ್ವತಃ ಪರಮೇಶ್ವರ್ ಅವರು ಒಂದು ಮಾತನ್ನ ಹೇಳ್ತಾರೆ, KH ಮುನಿಯಪ್ಪ ಅವರು ಬಹಳ ಹಿರಿಯರು, ಸೊ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಳ ಸಮರ್ಥರಿದ್ದಾರೆ ಅಂತಕ್ಕಂತಹ ಮಾತನ್ನ ಹೇಳೋ ಮೂಲಕ ಮತ್ತೆ ಹೊಸ ಹೆಸರನ್ನು ತೇಲಿಬಿಡ್ತಾರೆ. ಅದಾದ ನಂತರ ಮತ್ತೆ KH ಮುನಿಯಪ್ಪನವರು ಪರಮೇಶ್ವರ್ ಅವರನ್ನ ಹೊಗಳ್ತಾರೆ. ಅಂದರೆ ಪರಮೇಶ್ವರನ್ನ ಹೊಗಳ್ತಾರೆ. ಅವರು ಕೂಡ 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಂಥವ್ರು, ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ನೋಡಿ ಬಹಳ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ವ್ಯವಸ್ಥಿತವಾಗಿ ಒಂದು ಅಹಿಂದ ವರ್ಗಕ್ಕೆ ಅಥವಾ ಒಂದು ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಒಬ್ಬರಲ್ದೇ ಇನ್ನೊಬ್ಬರಲ್ದ್ರೆ ಮತ್ತೊಬ್ಬರು, ಅಂದರೆ ಕೇವಲ ದಲಿತ ವರ್ಗದಲ್ಲಿ ಯಾರಾದ್ರೂ ಒಬ್ಬರನ್ನ ಆಗಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಸುಳಿವು ಇರಬಹುದು. ಆದರೆ ಇದು ಖಂಡಿತವಾಗಲೂ ಕೂಡ ರಾಜಕೀಯವಾಗಿ ದಿನಕ್ಕೊಂದು ಬದಲಾವಣೆಗಳಾಗತ್ತೆ, ದಿನಕ್ಕೊಂದು ನಾಯಕರ ಹೇಳಿಕೆಗಳು ಬರ್ತಾ ಇರುತ್ತೆ. ಹಾಗೆಯೇ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಸದ್ಯ ಈಗಾಗಲೇ ದಿನೇಶ್ ಗುಂಡೂರಾವ್ ಹಾಗೆ ಕೃಷ್ಣ ಬೈರೇಗೌಡರು ಕೂಡ ದೆಹಲಿಗೆ ಹಾರಿದ್ದಾರೆ. ಅಲ್ಲಿ ನಿನ್ನೆಯಿಂದನೂ ಕೂಡ ಅಲ್ಲೇ ಇದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಚ್ಚರಿ ಅಂತಂದ್ರೆ ಶ್ರೀಲಕ್ಷ್ಮಿ ಅವರೇ, ಈಗ ಏನು DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ದಿಢೀರಂತ ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸತತವಾಗಿ ಸುಮಾರು 8-10 ದಿನಗಳಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ 1-to-1 ಭೇಟಿ ಮಾಡೋದಕ್ಕೆ DK ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ದೆಹಲಿ ಮೂಲಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಏನಾದ್ರೂ ನವೆಂಬರ್ 11ನೇ ತಾರೀಕು ಭೇಟಿಗೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೇನಾದರೂ ಕೊಟ್ಟಿದ್ದೆ ಆದರೆ ಅವತ್ತು ಯಾವೆಲ್ಲ ವಿಚಾರಗಳನ್ನ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಈ ಕೆಳಗಿಳಿಸಿ ನಮ್ಮನ್ನ ಅಧಿಕಾರಕ್ಕೆ ಏರಿಸೋದಕ್ಕೆ ರೆಡಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನ ಕೊಡೋದಕ್ಕೆ ಬಹಳ ಸ್ಪಷ್ಟವಾಗಿ ಹೊರಟಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಇಲ್ಲಿಯೂ ಕೂಡ DK ಶಿವಕುಮಾರ್ ಅವರಿಗೆ ಏನೋ ಒಂದು ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಸಮಯವನ್ನು ಕೊಟ್ಟಿಲ್ಲ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಹಾಗೆ ನವೆಂಬರ್ 11ನೇ ತಾರೀಕು ಕೂಡ ಭೇಟಿಗೆ ಸಮಯ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆಯಂತೆ. ಹಾಗೇನಾದ್ರೂ ಭೇಟಿ ಆದರೆ ಖಂಡಿತವಾಗಲೂ ಕೂಡ ಈ ಒಂದು ಪ್ರಬಲವಾದಂತಹ ಒಂದು ತಮ್ಮ ವಾದವನ್ನ ಮುಂದೆ ಇಟ್ಟು ಬರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ನೀವು ಕೆಳಗಿಳಿಸಿ ನನಗೆ ಅಧಿಕಾರವನ್ನು ಕೊಡದೆ ಹೋದ್ರೆ ನನ್ನ ದಾರಿ ನನಗೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮಗೆ DK ಶಿವಕುಮಾರ್ ಅವರ ಆಪ್ತ ಬಳದಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಶ್ರೀಲಕ್ಷ್ಮಿ ನವೆಂಬರ್ 15ರ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ನಾಯಕರು ಕೂಡ ಏನು ಸಮುದಾಯವಾರು ನಾಯಕರು ಕೂಡ ಬ್ಯಾಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಮುಂದೆ ಇದು ಹೋದಂಗೆ ಒಕ್ಕಲಿಗ ನಾಯಕರಲ್ಲಿ ನಾವು ಸಮರ್ಥರಿದ್ದೇವೆ ಅಂತಾರೆ, ಮತ್ತೊಬ್ಬ ನಾವು ವಾಲ್ಮೀಕಿ ಸಮುದಾಯದಲ್ಲಿ ನಾವು ಸಮರ್ಥರಿದ್ದೇವೆ ಅಂತ ಹೋಗ್ತಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ನ ಸ್ಪಷ್ಟ ಸಂದೇಶ ಏನಿದೆ ಅದು ನವೆಂಬರ್ 15ರವರೆಗೂ ಕಾಯಬೇಕು. ಬಿಹಾರ್ ಚುನಾವಣೆ ನಂತರ ಅಷ್ಟೇನೆ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್. ಇಂಥವ್ರು ಮುಖ್ಯಮಂತ್ರಿಗಳಾಗಬೇಕು, ಇಂಥವ್ರು ಅರ್ಹರು ಅಂತಕ್ಕಂತಹ ಹೇಳಿಕೆಗಳು ಕಳೆದ 2-3 ದಿನಗಳಿಂದ ಕೂಡ ಜೋರಾಗ್ತಾ ಇರ್ತದೆ. ಒಂದಂತೂ ಬಹಳ ಸ್ಪಷ್ಟ ಶ್ರೀಲಕ್ಷ್ಮಿ, ಇಲ್ಲಿ ಒಂದು
ಸಿದ್ದರಾಮಯ್ಯ ಅವರ ಬಣ ಏನಿದೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸೇರಿದಂತೆ ಅವರ ಕೆಲ ಆಪ್ತರ ಒಂದು ಅಜೆಂಡಾ ಇರ್ತಕ್ಕಂಥದ್ದು ಇಷ್ಟೇನೆ. ಸೊ ಇದಕ್ಕೆ ತಕ್ಕಂತೆ ಮುಂದಿನ ಒಂದು ಅಸ್ತ್ರಗಳು ಪ್ಲಾನ್ ಎ ಪ್ಲಾನ್ ಬಿ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಲೇಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ, ಆದರೆ ಮುಂದೆ ಯಾರು ಅಂತಕ್ಕಂತಹ ಪ್ರಶ್ನೆ ಬಹಳ ದೊಡ್ಡದಾಗಿ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಈಗ ಹೊಸದಾಗಿ ಅದರಿಂದ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಮುನ್ನೆಲೆಗೆ ತಂದ್ರು. ಅದಾದ ನಂತರ ಸ್ವತಃ ಪರಮೇಶ್ವರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಕೆ ಎಚ್ ಮುನಿಯಪ್ಪ ಅವರು ಬಹಳ ಹಿರಿಯರು, ಸೊ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಳ ಸಮರ್ಥರಿದ್ದಾರೆ ಅಂತಕ್ಕಂತಹ ಮಾತನ್ನ ಹೇಳೋ ಮೂಲಕ ಮತ್ತೆ ಹೊಸ ಹೆಸರನ್ನು ತೇಲಿಬಿಡ್ತಾರೆ. ಅದಾದ ನಂತರ ಮತ್ತೆ ಕೆ ಎಚ್ ಮುನಿಯಪ್ಪನವರು ಪರಮೇಶ್ವರರನ್ನ ಹೊಗಳ್ತಾರೆ. ಅಂದರೆ ಪರಮೇಶ್ವರನ್ನ ಹೊಗಳ್ತಾರೆ. ಅವರು ಕೂಡ 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಂಥವ್ರು, ಅವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ನೋಡಿ ಬಹಳ ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ ವ್ಯವಸ್ಥಿತವಾಗಿ ಒಂದು ಅಹಿಂದ ವರ್ಗಕ್ಕೆ ಅಥವಾ ಒಂದು ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಒಬ್ಬರಲ್ದಿರೆ ಇನ್ನೊಬ್ಬರಲ್ದಿರೆ ಮತ್ತೊಬ್ಬರು, ಅಂದರೆ ಕೇವಲ ದಲಿತ ವರ್ಗದಲ್ಲಿ ಯಾರಾದ್ರೂ ಒಬ್ಬರನ್ನ ಆಗಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಸುಳಿವು ಇರಬಹುದು. ಆದರೆ ಇದು ಖಂಡಿತವಾಗಲೂ ಕೂಡ ರಾಜಕೀಯವಾಗಿ ದಿನಕ್ಕೊಂದು ಬದಲಾವಣೆಗಳಾಗತ್ತೆ, ದಿನಕ್ಕೊಂದು ನಾಯಕರ ಹೇಳಿಕೆಗಳು ಬರ್ತಾ ಇರುತ್ತೆ. ಹಾಗೆಯೇ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಸದ್ಯ ಈಗಾಗಲೇ ದಿನೇಶ್ ಗುಂಡೂರಾವ್ ಹಾಗೆ ಕೃಷ್ಣ ಬೈರೇಗೌಡರು ಕೂಡ ದೆಹಲಿಗೆ ಹಾರಿದ್ದಾರೆ. ಅಲ್ಲಿ ನಿನ್ನೆಯಿಂದನೂ ಕೂಡ ಅಲ್ಲೇ ಇದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಚ್ಚರಿ ಅಂತಂದ್ರೆ ಶ್ರೀಲಕ್ಷ್ಮಿ ಅವರೇ, ಈಗ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ದಿಢೀರಂತ ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸತತವಾಗಿ ಸುಮಾರು 8-10 ದಿನಗಳಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ 1-to-1 ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ದೆಹಲಿ ಮೂಲಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಏನಾದ್ರೂ ನವೆಂಬರ್ 11ನೇ ತಾರೀಕು ಭೇಟಿಗೆ ಒಂದು ಸಮಯನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೇನಾದ್ರೂ ಕೊಟ್ಟಿದ್ದೆ ಆದರೆ ಅವತ್ತು ಯಾವೆಲ್ಲ ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಈ ಕೆಳಗಿಳಿಸಿ ನಮ್ಮನ್ನ ಅಧಿಕಾರಕ್ಕೆ ಏರಿಸೋದಕ್ಕೆ ರೆಡಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನ ಕೊಡೋದಕ್ಕೆ ಬಹಳ ಸ್ಪಷ್ಟವಾಗಿ ಹೊರಟಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಒಂದು ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಸಮಯವನ್ನು ಕೊಟ್ಟಿಲ್ಲ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಹಾಗೆ ನವೆಂಬರ್ 11ನೇ ತಾರೀಕು ಕೂಡ ಭೇಟಿಗೆ ಸಮಯ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆಯಂತೆ. ಹಾಗೇನಾದ್ರೂ ಭೇಟಿ ಆದರೆ ಖಂಡಿತವಾಗಲೂ ಕೂಡ ಈ ಒಂದು ಪ್ರಬಲವಾದಂತಹ ಒಂದು ತಮ್ಮ ವಾದವನ್ನ ಮುಂದೆ ಇಟ್ಟು ಬರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ನೀವು ಕೆಳಗಿಳಿಸಿ ನನಗೆ ಅಧಿಕಾರವನ್ನು ಕೊಡದೆ ಹೋದರೆ ನನ್ನ ದಾರಿ ನನಗೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳದಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಶ್ರೀಲಕ್ಷ್ಮಿ ನವೆಂಬರ್ 15ರ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ನಾಯಕರು ಕೂಡ ಏನು ಸಮುದಾಯವಾರು ನಾಯಕರು ಕೂಡ ಬ್ಯಾಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಮುಂದೆ ಇದು ಹೋದಂಗೆ ಒಕ್ಕಲಿಗ ನಾಯಕರಲ್ಲಿ ನಾವು ಸಮರ್ಥರಿದ್ದೇವೆ ಅಂತಾರೆ, ಮತ್ತೊಬ್ಬ ನಾವು ವಾಲ್ಮೀಕಿ ಸಮುದಾಯದಲ್ಲಿ ನಾವು ಸಮರ್ಥರಿದ್ದೇವೆ ಅಂತ ಹೋಗ್ತಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ನ ಸ್ಪಷ್ಟ ಸಂದೇಶ ಏನಿದೆ ಅದು ನವೆಂಬರ್ 15ರವರೆಗೂ ಕಾಯಬೇಕು. ಬಿಹಾರ್ ಚುನಾವಣೆ ನಂತರ ಅಷ್ಟೇನೆ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್.